ಇನ್ನು ಮಹಾರಾಷ್ಟ್ರದಲ್ಲಿ ಮತ್ತೊಂದು ದೊಡ್ಡ ಅನಾಹುತ ಸಂಭವಿಸಿದೆ. ಅಂಜನೇರಿ ಜಲಪಾತದಲ್ಲಿ ಪ್ರವಾಸಿಗರು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇದು ಅಂಜನೇರಿ ಜಲಪಾತ. ಈ ಅಂಜನೇರಿ ಜಲಪಾತದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಅಲ್ಲಿ ನೋಡೋದಕ್ಕೆ ಅಂತ ಹೇಳಿ ಹೋಗಿದ್ರು. ಅವ್ರು ಹೋಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಹತ್ತಿ ಮೇಲ್ಗಡೆ ತನಕ ಹೋಗಿದ್ದಾರೆ. ಬಟ್ ಅವಾಗ ಏನೂ ನೀರು ಇರಲಿಲ್ಲ. ಬಟ್ ಇದ್ದಕ್ಕಿದ್ದಂಗೆ ನೀರು ಬರೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ, ಹೆಚ್ಚಾಗ್ಬಿಟ್ಟಿದೆ ನೀರು. ಸೊ ಹಾಗಾಗಿ ಪ್ರವಾಸಿಗರೆಲ್ಲರೂ ಕೂಡ ಪರದಾಡ್ತಾ ಇದ್ದಾರೆ. ಬಂಡೆಗಳ ಮೇಲೆ ಒಬ್ರಿಗೊಬ್ರು ಪಾಪ ಕೈ ಹಿಡ್ಕೊಂಡು ಎಲ್ಲರೂ ಸಾಲಾಗಿ ನಿಂತು ಕೆಳಗಡೆ ಇಳಿಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದೃಷ್ಟವಶಾತ್ ಇವತ್ತು ನಿಜಕ್ಕೂ ಇವರೆಲ್ಲರ ಅದೃಷ್ಟ ಕೂಡ ಚೆನ್ನಾಗಿತ್ತು. ಕೂದಲೆಳೆ ಅಂತರದಲ್ಲಿ ಇವರೆಲ್ಲರೂ ಕೂಡ ಪಾರಾಗಿದ್ದಾರೆ. 20ಕ್ಕೂ ಹೆಚ್ಚು ಜನ ಪ್ರವಾಸಿಗರು ಇವರೆಲ್ಲರೂ. ಸುಮಾರು 6 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆದಿದೆಯಂತೆ. ನಂತರ ಎಲ್ಲರನ್ನೂ ಕೂಡ ಈಗ ರಕ್ಷಣೆ ಮಾಡಿದ್ದಾರೆ. ನೋಡಿ ಎಷ್ಟು ದೂರ ಹತ್ಕೊಂಡು ಹೋಗಿದ್ದಾರೆ ಇವರೆಲ್ಲರೂ ಕೂಡ. ಬಟ್ ಅವ್ರು ಹತ್ತುವಾಗ ನೀರಿರಲಿಲ್ಲ, ಖಾಲಿ ಇತ್ತು. ಸೊ ಹಾಗಾಗಿ ಆ ವ್ಯೂಸ್ ನೋಡೋದಕ್ಕೋಸ್ಕರ ನಾವು ಅಲ್ಲಿಗೆ ಹೋಗಿದ್ವಿ ಅಂಥೇಳಿ ಈ ಪ್ರಯಾಣಿಕರಲ್ಲಿ ಕೆಲವೊಂದಷ್ಟು ಜನ ಹೇಳ್ಕೊಂಡಿದ್ದಾರೆ. ಅಲ್ಲಿಂದ ವ್ಯೂ ಚೆನ್ನಾಗಿರುತ್ತೆ, ಸೊ ಹಾಗಾಗಿ ನಾವು ಸೈಟ್ ವ್ಯೂಗಳನ್ನು ನೋಡೋದಕ್ಕೋಸ್ಕರ ಅಂಥೇಳಿ ನಾವು ಅಲ್ಲಿ ಹೋದ್ವಿ ಅಂತ. ಬಟ್ ಹೋಗುವಾಗಲೇನೋ ಹೋಗಿದ್ದಾರೆ ಆರಾಮವಾಗಿ ಹತ್ಕೊಂಡು. ಬಟ್ ಬರೋ ಅಷ್ಟರಲ್ಲಿ ನೀರು ಜೋರಾಗಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ನಂತರ ಕೆಳಗಿಳಿಯೋದಕ್ಕೆ ಸಾಧ್ಯ ಆಗದೆ ಪರದಾಡ್ತಾಯಿದ್ರು. ತಕ್ಷಣಕ್ಕೆ ಎಲ್ಲರೂ ಕೂಡ ಆಲೋಚನೆ ಮಾಡಿದ್ದಾರೆ, ಒಬ್ಬೊಬ್ಬರಾಗೆ ಹೋದರೆ ಅಕಸ್ಮಾತ್ ನೀರಿನ ಸೆಳೆತ ಜೋರಾಗಿದ್ದರೆ ಎಲ್ಲರೂ ಕೂಡ ಕೊಚ್ಕೊಂಡು ಹೋಗಬೇಕಾಗತ್ತೆ. ಹಾಗಾಗಿ ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಹೆಲ್ಪ್ ಮಾಡೋಣ ಅಂಥೇಳಿ ಸ್ವತಃ ತಾವುಗಳೇ ಮಾತಾಡಿಕೊಂಡು ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಜಾಗರೂಕರಾಗಿ ಈಗ ಕೆಳಗಡೆ ಇಳಿದಿದ್ದಾರೆ. ಕೊನೆಗೂ 20 ಜನ ಬಚಾವಾಗಿದ್ದಾರೆ. ಇಲ್ಲಿ ಮಹಾರಾಷ್ಟ್ರದ ಅಂಜನೇರಿ ಜಲಪಾತದ ದೃಶ್ಯಗಳಿದು. ಇನ್ನು ಮಳೆಗೆ ಮುಂಬೈ ಪುಣೆ ಹೆದ್ದಾರಿ ಜಲಾವೃತವಾಗಿಬಿಟ್ಟಿದೆ. ಸಂಪೂರ್ಣವಾಗಿ ಮುಚ್ಚಿ ಹೋಗ್ಬಿಟ್ಟಿದೆ ರಾಷ್ಟ್ರೀಯ ಹೆದ್ದಾರಿ. ಪುಣೆ ಮತ್ತು ಮುಂಬೈ ಹೆದ್ದಾರಿ ಇದು. ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಿ. ಹೆದ್ದಾರಿ ಅಂತ ಹೇಳಿದರೆ ಬಹುಶಃ ಈಗ ನೀರು ನೋಡ್ತಾ ಇದ್ರೆ ಇದು ನಿಜಕ್ಕೂ ಹೆದ್ದಾರಿನ, ಎಲ್ಲಿದೆ ರಸ್ತೆ ಅಂತ ಹೇಳಿ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಅಷ್ಟೊಂದು ನೀರು. ಆಲ್ಮೋಸ್ಟ್ ವೆಹಿಕಲ್ಗಳ ದೊಡ್ಡ ವೆಹಿಕಲ್ಗಳ ಟೈರೇ ಮುಳುಗೋಗ್ಬಿಟ್ಟಿದೆ. ಅಲ್ಲೊಂದು ಟಿ ನೋಡಿ, ಟಿಯ ಟೈರೇ ಮುಳುಗೋಗ್ಬಿಟ್ಟಿದೆ. ಇನ್ನು ಸಣ್ಣ ಪುಟ್ಟ ವಾಹನಗಳಂತೂ ಬಾನೆಟ್ ಎತ್ತರಕ್ಕೆ ನೀರಿದೆ. ನೋಡಿ ಈ ವಿಜುವಲ್ಸನ್ನು ನೋಡ್ತಾ ಇದ್ದಾರೆ. ಬಾನೆಟ್ ಎತ್ತರಕ್ಕೆ ಇರುವಂಥ ನೀರಿದು. ಪುಣೆ ಮುಂಬೈ ಹೆದ್ದಾರಿಯಲ್ಲಿ ಸವಾರರು ಪರದಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಮಹಾಮಳೆಗೆ ರಾಯಗಢ ಮತ್ತು ರತ್ನಗಿರಿ ಕೂಡ ತತ್ತರಿಸಿ ಹೋಗ್ಬಿಟ್ಟಿದೆ. ಒಂದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ರೈಲ್ವೆ ಮಾರ್ಗದಲ್ಲಿ ಗುಡ್ಡ ಕುಸಿದು ಬಿದ್ದಿದೆ. ಕೊಂಕಣ ರೈಲ್ವೆ ಮಾರ್ಗದಲ್ಲಿ ಕುಸಿದು ಬಿದ್ದಿರುವಂಥ ಗುಡ್ಡ ಇದು. ನತುವಾಡಿ ಟನಲ್ ಬಳಿ ಕುಸಿದು ಬಿದ್ದಿದೆ. ಕಲ್ಲು ಬಂಡೆಗಳು ರೈಲ್ವೆ ಹಳಿ ಮೇಲೆ ಬಿದ್ದಿದೆ. ಸೊ ಸಂಚಾರ ಈಗ ಸದ್ಯಕ್ಕೆ ಸ್ಥಗಿತ ಮಾಡಿದ್ದಾರೆ. ರೈಲ್ವೆ ಸಂಚಾರ ಇಲ್ಲ ಈಗ ಸದ್ಯಕ್ಕೆ. ಹಳಿಗಳ ಮೇಲೆ ಬಿದ್ದಿರುವಂಥ ಮಣ್ಣನ್ನು ತೆರವು ಮಾಡುವಂಥ ಕೆಲಸ ನಡೀತಾ ಇದೆ. ಇನ್ನೊಂದು ಕಡೆ ಮುಂಬೈ ಪುಣೆ ಹೆದ್ದಾರಿ ಜಲಾವೃತವಾಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಇನ್ನು ಜಲಪಾತದಲ್ಲಿ ಸಿಕ್ಕಿದ್ದಂತಹ ಪ್ರವಾಸಿಗರು ಸೇಫ್ ಆಗಿ ವಾಪಸ್ ಬಂದಿದ್ದಾರೆ. ಇನ್ನು ಬಿಹಾರದಲ್ಲೂ ಕೂಡ ಮಳೆಯಿಂದಾಗಿ ಸಾಕಷ್ಟು ಸಂಕಷ್ಟಗಳು ತಲೆದೋರ್ತಾ ಇವೆ. ಹಲವು ಗ್ರಾಮಗಳಿಗೆ ನೀರು ನುಗ್ಗಿದೆ. ಜನ ಪರದಾಡ್ತಾ ಇದ್ದಾರೆ. ಮನೆಯಲ್ಲಿದ್ದಂತಹ ವಸ್ತುಗಳು ಕೂಡ ಜಲಾವೃತವಾಗಿಬಿಟ್ಟಿದೆ. ಬಿಹಾರದ ದೃಶ್ಯಗಳನ್ನು ನೋಡ್ತಾ ಇದ್ರಿ. ಬಿಹಾರದ ಕೆಲವೊಂದಷ್ಟು ಗ್ರಾಮಗಳಲ್ಲಿ ಈ ಥರದೊಂದು ಪರಿಸ್ಥಿತಿ. ಇಲ್ಲಿ ಇರುವಂತಹ ಕಚ್ಚಾ ಮನೆಗಳು ಯಾವುದು ಕೂಡ ಪಾಪ ಪಕ್ಕಾ ಮನೆಗಳಿಲ್ಲ ಇವರಿಗೆ. ಅದೇ ಕಚ್ಚಾ ಮನೆಗಳಲ್ಲಿ ಜೀವನ ಸಾಗಿಸ್ತಾ ಇದ್ದಂತಹ ಮನೆಯಲ್ಲಿ ಜೀವನ ಸಾಗಿಸ್ತಾ ಇದ್ದಂತಹ ಜನರ ಬದುಕು ಈಗ ನೀರು ಪಾಲಾಗಿದೆ. ತಕ್ಷಣಕ್ಕೆ ಅವ್ರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂಥ ಒಂದು ಕೆಲಸವನ್ನು ಕೂಡ ಅಲ್ಲೇ ಸ್ಥಳೀಯವಾಗಿ ಮಾಡ್ತಾ ಇದ್ದಾರೆ. ಯಾರೆಲ್ಲ ಈ ಮನೆಗಳಲ್ಲಿದ್ದರೂ ಅವರೆಲ್ಲರನ್ನೂ ಕೂಡ ಹೊರಗಡೆ ತರಿಸಿ ನೆಕ್ಸ್ಟು ಅವ್ರನ್ನ ಅಲ್ಲಿ ಕಾಳಜಿ ಕೇಂದ್ರಗಳಿಗೆ ಸಾಗಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಉತ್ತರ ಪ್ರದೇಶದ ದೃಶ್ಯ ನೋಡ್ತಾ ಇದ್ದೀರಿ. ಉತ್ತರ ಪ್ರದೇಶದಲ್ಲೂ ಕೂಡ ಮಳೆಯ ಆರ್ಭಟ ಜೋರಾಗಿದೆ. ಇನ್ನು ಬಿಹಾರದಲ್ಲಿ ಮಳೆಯಿಂದ ಸಂಕಷ್ಟಗಳು ಎದುರಾಗಿರುವಂಥದ್ದು ಒಂದು ಕಡೆ ಆದರೆ, ಉತ್ತರ ಪ್ರದೇಶದಲ್ಲಿ ಭಾರೀ ಮಳೆಗೆ ಇಲ್ಲೂ ಕೂಡ ಜನ ಪರದಾಡ್ತಾ ಇದ್ದಾರೆ. 5 ಜನ ಈಗಾಗಲೇ ಸಾವನ್ನಪ್ಪಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಸಾವಿರಾರು ಗ್ರಾಮಗಳು ಜಲಾವೃತವಾಗಿವೆ. 22 ಜಿಲ್ಲೆಗಳಲ್ಲಿ 1500 ಗ್ರಾಮಗಳಲ್ಲಿ ಭೀಕರ ಪ್ರವಾಹ ಉಂಟಾಗಿದೆ. ಕಳೆದ 24 ಗಂಟೆಗಳಲ್ಲಿ 5 ಜನರನ್ನ ಈ ಮಹಾಮಳೆ ಬಲಿ ಪಡೆದಿದೆ. ಲಖೀಂಪುರ ಖೇರಿ, ಬಲರಾಂಪುರ, ಖುಷಿನಗರ್, ಶಹಜಾನ್ಪುರ, ಬಾರಾಬಂಕಿ, ಸೀತಾಪುರ, ಗೋಂಡಾ, ಸಿದ್ಧಾರ್ಥನಗರ, ಬಲ್ಲಿಯಾ, ಗೋರಖ್ಪುರ್, ಇಲ್ಲೆಲ್ಲ ಅಯೋಧ್ಯೆ, ಇಲ್ಲೆಲ್ಲ ಕಡೆಯೂ ಕೂಡ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ. ಇನ್ನೊಂದು ಕಡೆ ಅಸ್ಸಾಂನ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಅಸ್ಸಾಂನಲ್ಲೂ ಕೂಡ ಇದೇ ಥರದ ಒಂದು ಪರಿಸ್ಥಿತಿ. ಒಂದು ಕಡೆ ಉತ್ತರ ಪ್ರದೇಶ, ಇನ್ನೊಂದು ಕಡೆ ಬಿಹಾರ. ಇನ್ನು ಉತ್ತರ ಪ್ರದೇಶದಲ್ಲಿ ನೋಡಿ, ಮಳೆಯಿಂದ ಆಗಿರುವಂಥ ಒಂದು ಅವಾಂತರ. ಗಂಗಾ ನದಿ ಆರ್ಭಟಕ್ಕೆ 100 ಗ್ರಾಮಗಳೇ ಮುಳುಗಡೆಯಾಗ್ಬಿಟ್ಟಿವೆ. ಅಮ್ರೋಹಾ ಪ್ರದೇಶದಲ್ಲಿ ಭೀಕರ ಪ್ರವಾಹ ಸೃಷ್ಟಿಯಾಗಿದೆ.
ಮನೆಗಳೇ ಜಲಾವೃತವಾಗಿಬಿಟ್ಟಿದೆ. ಸೊ ಹಾಗಾಗಿ ಸುರಕ್ಷಿತ ಸ್ಥಳಕ್ಕೆ ಈಗ ಬೋಟ್ನಲ್ಲಿ ಜನರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಪಾತ್ರೆ, ಬಟ್ಟೆ ಎಲ್ಲ ವಸ್ತುಗಳನ್ನು ಪಾಪ ಜನ ತಗೊಂಡು ಬೋಟ್ನಲ್ಲಿ ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ. ಇನ್ನು ಅಸ್ಸಾಂನಲ್ಲೂ ಕೂಡ ಸುರಿತಾ ಇರುವಂತಹ ಭಾರಿ ಮಳೆಯಿಂದಾಗಿ ಅಲ್ಲಿನ ಜನಜೀವನ ಕೂಡ ಅಸ್ತವ್ಯಸ್ತವಾಗಿದೆ. ಮಕ್ಕಳನ್ನೇ ಪಾಪ ಅದೇ ನೀರಿನಲ್ಲಿ ಬೇರೆ ಕಡೆಗೆ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳು. ಅಸ್ಸಾಂನಲ್ಲಿ ಪ್ರವಾಹ ಸೃಷ್ಟಿಯಾಗಿದೆ. ಇನ್ನು ಹೈದರಾಬಾದ್ನಲ್ಲೂ ಕೂಡ ವರುಣನ ಆರ್ಭಟ ಕಮ್ಮಿ ಏನಿಲ್ಲ. ವರುಣನ ಆರ್ಭಟದಿಂದಾಗಿ ಅಲ್ಲೋಲ ಕಲ್ಲೋಲವೇ ಆಗಿದೆ. ಪ್ರಯಾಣಿಕರ ಸಮೇತ ಒಂದು ಕಾರು ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇರುವಂತಹ ದೃಶ್ಯ. ಅಲ್ಲೇ ಇದ್ದಂಥವ್ರೊಬ್ಬರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ನೋಡಿ, ಇಲ್ಲಿ ಕಾರಿನ ಗಾಜು ಒಡೆದು ಒಳಗಡೆ ಇದ್ದಂಥವ್ರನ್ನ ಹೊರಗಡೆ ತರುವಂಥ ಒಂದು ಪ್ರಯತ್ನ ಮಾಡಿದ್ರೂ ಕೂಡ ಒಂದಷ್ಟು ಜನ ಒಳಗಡೆನೇ ಸಿಕ್ಕಾಕೊಂಡ್ಬಿಟ್ರು. ಮುರ್ಷಿದಾಬಾದ್ ಪ್ರದೇಶದಲ್ಲಿ ಆಗಿರುವಂಥ ಅವಾಂತರ ಇದು. ನಿನ್ನೆ ಸುರಿದಂಥ ಮಳೆಗೆ ಹೈದರಾಬಾದ್ನಲ್ಲಿ ಮಹಾ ಸಂಕಷ್ಟವೇ ಎದುರಾಗ್ಬಿಟ್ಟಿದೆ. ಕಾರಿನ ಗಾಜು ಒಡೆದು 4 ಜನರನ್ನ ಹೇಗೂ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಯೂಸುಫ್ಗಢ ಪ್ರದೇಶದಲ್ಲಿ ಕೊಚ್ಚಿ ಹೋಗಿದೆ ಕಾರು. ಸೊ 2 ದೃಶ್ಯಗಳನ್ನು ಗಮನಿಸಬಹುದು. ಒಂದು ಕಡೆ ಕೊಚ್ಚಿ ಹೋಗ್ತಾ ಇರುವಂಥ ಕಾರ್ ನೀರಿನಲ್ಲಿ. ತಕ್ಷಣಕ್ಕೆ ಪಾಪ ಅಲ್ಲಿದ್ದಂಥ ಜನ ಸಮಯ ಪ್ರಜ್ಞೆಯನ್ನು ಮೆಚ್ಚಬೇಕು. ತಕ್ಷಣ ಕಾರ್ನಲ್ಲಿದ್ದಂಥವ್ರನ್ನ ಕಾರಿನ ಗಾಜು ಒಡೆದು ಒಳಗಡೆ ಇದ್ದಂಥವ್ರನ್ನ ಹೊರಗಡೆ ತೆಗೆದಿದ್ದಾರೆ. 4 ಜನರು ರಕ್ಷಣೆ ಮಾಡಿದ್ದಾರೆ. ಇನ್ನು ಕಾರಂತೂ ಕೊಚ್ಕೊಂಡು ಹೋಗಿದೆ. ಇನ್ನು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಕೂಡ ಮಳೆಯ ಆರ್ಭಟ ಜೋರಾಗಿದೆ. ದೆಹಲಿಯ ಕೆಲ ಪ್ರದೇಶಗಳಲ್ಲಿ ರಸ್ತೆಗಳೆಲ್ಲವೂ ಕೂಡ ಜಲಾವೃತವಾಗಿಬಿಟ್ಟಿವೆ. ಸಿವಿಲ್ ಲೈನ್ಸ್ ಮತ್ತು ಜನಪತ್ ರಸ್ತೆ ನೀರುಮಯವಾಗಿಬಿಟ್ಟಿದೆ. ಪಂಡಿತ್ ಪಂತ್ ಮಾರ್ಗದಲ್ಲೂ ಕೂಡ ನಿಂತಿರುವಂತಹ ನೀರು. ರಸ್ತೆ ಜಲಾವೃತವಾಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಬಟ್ ತಮ್ಮ ದಿನನಿತ್ಯದ ಕೆಲಸಗಳಿಗೆ ಹೋಗಲೇಬೇಕು. ಕಚೇರಿ ಕೆಲಸಗಳಿಗೆ ತೆರಳಿರುವಂತಹ ಜನ ಇದೇ ನೀರಿನಲ್ಲಿ ಸಂಚರಿಸ್ತಾ ಇದ್ದಾರೆ. ದೆಹಲಿಯ ಜನಪತ್ ರಸ್ತೆ ಇದು.